ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸೆಲ್ ಟ್ಯೂಟೋರಿಯಲ್ಸ್ ಫ್ರೆಂಡ್ಸ್. ನೋಡಿ, ನೀವು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಅನ್ನೋ ಚಾನಲ್ನ ನಮ್ಮೆಲ್ಲ ಹೊಸ ಅಪ್ಡೇಟ್ನ ಸಹ ನಿಮ್ಮ ಮೈಲಿಗೆ ಸಿಗುತ್ತೆ. ಅದೇ ರೀತಿ ನೀವು ಎಕ್ಸೆಲ್ ಬೇಸಿಕ್ಸ್ ಅಂತ ಫೇಸ್ಬುಕ್ಕಲ್ಲಿ /ಎಕ್ಸೆಲ್ ಬೇಸಿಕ್ ಅಂತ ಹೊಡೆದು ಸಹ ಲೈಕ್ ಮಾಡೋದ್ರ ಮೂಲಕ ನೀವು ಅಪ್ಡೇಟ್ಸ್ನ ಸಿಗುತ್ತೆ ನಿಮ್ಮ ಮೈಲ್ಗೆ. ಮತ್ತು ನಮ್ಮದು ಇದು ವೆಬ್ಸೈಟ್ ಇರೋದು www.excelbasics ಅಂತ ಸಹ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ನಮ್ಮದೆಲ್ಲ ಫೀಚರ್ಡ್ ಮೇಲ್ಸು ಫೀಚರ್ಡ್ ವೀಡಿಯೋಸ್ ಎಲ್ಲ ನಿಮ್ಮ ಮೈಲ್ಗೆ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ನಿನ್ನೆ ನಾವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ ಎಕ್ಸೆಲ್ ಅಂದರೆ ಏನು, ಅದನ್ನು ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ ಮತ್ತು ಅದರಿಂದ ಉಪಯೋಗ ಏನು ಅಂತ. ಸೊ ಅದ್ರ ಮುಂದುವರೆದ ಭಾಗನ ನಾವು ಈ ಪಾರ್ಟಲ್ಲಿ ನೋಡೋಣ. ನಿನ್ನೆ ನಾನು ಹೇಳಿದ್ದೆ ಎಕ್ಸೆಲ್ಲು ತಾನೇ ಸಂಡೇ ಮಂಡೇ ಅಂತ ಯಾವ ಥರ ತಗೊಳುತ್ತೆ ಅಂತ. ಸೊ ಜನವರಿ ಈ ಥರ, ಅದೇ ಥರ ಈಗ ಡೇ 1 ಡೇ 2 ಅಂತ ಹೊಡೆದ್ರೆ ಡೇ 2 ಅಂತ ಟೈಪ್ ಮಾಡಿ ಇಫ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನೀವು ತಾನಾಗ್ತಾನೆ ಡೇ 1 ಡೇ 2 ಡೇ 3 ಅಂತ ಬರುತ್ತೆ. ಅದೇ ಥರ ಇನ್ನೊಂದು ಸಹ ಮಾಡ್ಬೋದು. ಈ ಡೇ 1 ಡೇ 2 ಅಂತ ಹೊಡೆದು ಈ ಲಾಸ್ಟ್ ಈ ಫ್ರೀ ಹ್ಯಾಂಡ್ ಅಂತ ಏನಿದೆಯಲ್ಲ ಇದನ್ನು ಹಿಡ್ಕೊಂಡು ಜಸ್ಟ್ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ತಾನಾಗ್ತಾನೆ ಇಲ್ಲಿವರೆಗೂ ಅದು ಡ್ರ್ಯಾಗ್ ಆಗುತ್ತೆ. ಒಂದು ವೇಳೆ ನೀವು ಸ್ವಲ್ಪ ಡೇಟಾ ಇದೆ ನೀವು ಡ್ರ್ಯಾಗ್ ಮಾಡ್ಬೋದು, ಇಷ್ಟ ಇದ್ದರೆ ನೀವು ಡ್ರ್ಯಾಗ್ ಮಾಡ್ಬೋದು. ಒಂದು ವೇಳೆ ತುಂಬ ಇದ್ದರೆ ಕೆಳಗಡೆವರೆಗೂ ಇದ್ದರೆ ಫುಲ್ ರೋಸ್ ಇದ್ದರೆ ಹಿಂಗೆ ಫುಲ್ ಒಳಗಡೆ ಇದ್ದರೆ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ಬೋದು, ನಾವು ಯಾವುದನ್ನು ನಾವು ಡ್ರ್ಯಾಗ್ ಮಾಡಬೇಕು ಅದನ್ನು ಹಿಡ್ಕೊಂಡು ಡಬಲ್ ಕ್ಲಿಕ್ ಮಾಡಿಬಿಟ್ರೆ ತಾನಾಗ್ತಾನೆ ಲೆಫ್ಟ್ ಸೈಡ್ ಎಲ್ಲಿವರೆಗೂ ಡೇಟಾ ಇದೆ ಅಲ್ಲಿವರೆಗೂ ತಾನಾಗ್ತಾನೆ ಅಪ್ಡೇಟ್ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಅಂದರೆ ನಾವು ಇದು ನಿಮಗೆ ಟ್ಯಾಬ್ಸ್ ಹೋಮಲ್ಲಿ ಏನೇನಿದೆ, ಇನ್ಸರ್ಟಲ್ಲಿ ಏನಿದೆ, ಪೇಜ್ ಲೇಔಟಲ್ಲಿ ಇದೆ ಅನ್ನೋದು ಒಂದೊಂದು ಟ್ಯಾಬು ಮತ್ತು ಅದರ ಈಚ್ ಗ್ರೂಪ್ಸ್ ನಾವು ಬಗ್ಗೆ ಡಿಸ್ಕಸ್ ಮಾಡ್ತೋಗೋಣ. ಫಸ್ಟು ಹೋಮಲ್ಲಿ ಏನಿದೆ, ಕ್ಲಿಪ್ಬೋರ್ಡ್ ಗ್ರೂಪ್ ಇದೆ, ಫಾಂಟ್ ಗ್ರೂಪ್ ಇದೆ, ಅಲೈನ್ಮೆಂಟ್ ಗ್ರೂಪ್ ಇದೆ, ನಂಬರ್ ಗ್ರೂಪ್ ಇದೆ, ಸ್ಟೈಲ್, ಸೇಲ್ಸ್, ಎಡಿಟಿಂಗ್ ಅಂತ ಇದೆ. ಉಳಿದು ಮುಂದೆ ಎಕ್ಸ್ಪ್ಲೇನ್ ಮಾಡೋಣ. ಈಗ ಫಸ್ಟ್ ಕ್ಲಿಪ್ಬೋರ್ಡ್ ಗ್ರೂಪ್. ನಾರ್ಮಲಿ ನಿಮಗೆಲ್ಲ ಈ ಬೇಸಿಕ್ ಗೊತ್ತಿರುತ್ತೆ, ಅದನ್ನು ಹೇಳ್ತೀನಿ. ಏನೇನಿದೆ ಇದರಲ್ಲಿ, ಕಾಪಿ, ಕಟ್, ಫಾರ್ಮ್ಯಾಟ್, ಪೇಂಟರ್, ಪೇಸ್ಟ್. ಅಂದರೆ ನಾರ್ಮಲ್ ಮಾಡೋ ಅಂಥ ಇದು ಎಕ್ಸಾಂಪಲ್ ಒಂದೊಂದು ಹೇಳೋಣ. ಕಾಪಿ, ನಾನು ಇಲ್ಲಿರೋ ಡೇಟಾ ಈ ಸೆಲ್ಲಲ್ಲಿರೋಂಥ ವ್ಯಾಲ್ಯೂನ ಬೇರೆ ಕಡೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಏನು ಮಾಡಬೇಕು, ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅದನ್ನು ಟಿಕ್ ಮಾಡಿ ಕಾಪಿ ಕೊಡಿ, ಎಲ್ಲಿ ಪೇಸ್ಟ್ ಮಾಡಬೇಕು ಅಲ್ಲೋಗಿ ಇಲ್ಲಿಡಿ ಪೇಸ್ಟ್ ಅಂತ ಕೊಡಿ ಡೇ 1. ನೀವು ಹಂಗೆ ಯಾವುದನ್ನು ಬೇಕಾದ್ರೂ ನೀವು ಕಾಪಿ ಇಲ್ಲೋಗ್ಬಿಟ್ಟು ಇಟ್ಟು ಪೇಸ್ಟ್ ಈ ಥರ ಪೇಸ್ಟ್ ಮಾಡ್ತಾ ಹೋಗಿ. ಅಂದರೆ ನಮಗೆ ಎಲ್ಲಿ ಇದೇ ಶೀಟಲ್ಲ, ನೀವು ಬೇಕಾದ್ರೆ ಬೇರೆ ಶೀಟಲ್ಲಿ ಸಹ ತೊಗೊಂಡೋಗ್ಬಿಟ್ಟು ಪೇಸ್ಟ್ ಅಂತ ಮಾಡ್ಬೋದು ಶೀಟ್ 2 ಅಲ್ಲಿ. ಓಕೆ, ಅಂದರೆ ಇದು ಕಾಪಿ ಆಗಿರುತ್ತೆ ಮತ್ತು ಅಗೇನ್ ಅದು ಪೇಸ್ಟ್ ಮಾಡ್ತಾ ಹೋಗ್ಬೋದು. ಕಾಪಿಗೆ ನೀವು ಪ್ರತಿ ಸಾರಿ ಹಿಂಗೆ ಒಂದೊಂದೇ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಶಾರ್ಟ್ಕಟ್ ಕೀಸ್ ಇದೆ. ಕಾಪಿ ಮಾಡಬೇಕಂದ್ರೆ ಕೀಬೋರ್ಡಲ್ಲಿ Ctrl+C ಹಿಡೀರಿ, ಎಲ್ಲಿ ಮಾಡಬೇಕು ಅಲ್ಲಿ ಇಡಿ, Ctrl+V ಮಾಡಿ ಪೇಸ್ಟ್ ಆಗುತ್ತೆ. Ctrl+C ಬಂದು ಕಾಪಿ, Ctrl+V ಬಂದು ಪೇಸ್ಟ್. ಇದನ್ನು ನೀವು ಫುಲ್ ಒಂದೊಂದೇ ಅಂತಂದರೆ ನಿಮ್ಗೆ ಎಷ್ಟು ಬೇಕಾದ್ರೆ ನೋಡಿ. ಫುಲ್ ನಾನು ಮಾಡಬೇಕಂದ್ರೆ ಕಾಪಿ ಮಾಡಿದ್ದೀನಿ, ಇಲ್ಲೋಗಿ ಪೇಸ್ಟ್ ಅಂತ ಕೊಟ್ಟು. ಅಂದರೆ Ctrl+C ಮಾಡಿದ್ರೆ ಕಾಪಿ, Ctrl+V ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಇನ್ನು ಕಟ್ ಅಂತ ಇದೆ. ಏನಿದು ಕಟ್ ಅಂದರೆ ನೋಡಿ, ಇಲ್ಲಿರೋ ಡೇಟಾ ನನಗೆ ಇಲ್ಲಿ ಬೇಕು ಬಟ್ ಇಲ್ಲಿರಬಾರ್ದು. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಈ ರೋ ಅಲ್ಲಿರೋ ಡೇಟಾ ಫುಲ್ ನನಗೆ ಬೇಡ, ಇಲ್ಲಿ ಬೇಡ ಬಟ್ ಇಲ್ಲಿ ಕಾಲಮಲ್ಲಿ ಬೇಕಂದಾಗ ಕಟ್ ಮಾಡ್ತೀವಿ. ಕಟ್ ಎಲ್ಲಿ ಬೇಕು ಇಲ್ಲಿ ಬೇಕಲ್ವ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀವಿ. ಅಂದರೆ ಟೋಟಲಿ ಇಲ್ಲಿಂದ ಅಳಿಸ್ಬಿಡ್ತದೆ, ಅಲ್ಲಿಂದ ಆ ಡೇಟಾಗೆ ಹೋಗುತ್ತೆ. ಅದಕ್ಕೆ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಕಟ್ಗೆ Ctrl+X, ಪೇಸ್ಟ್ಗೆ ನಿಮಗೆ ಗೊತ್ತಿರೋ ಥರ ವಾಪಸ್ ನಾವು GLA ಮಾಡೋಣ, Ctrl+V, ಅಲ್ಲೋಯ್ತು ಇಲ್ಲಿ ಬಂತು. ಸೊ ಇಲ್ಲಿಗೆ ನಿಮಗೆ ಕಾಪಿ ಪೇಸ್ಟ್ ಆಯಿತು. ಇನ್ನು ಫಾರ್ಮ್ಯಾಟ್ ಪೇಂಟರ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಡೇ 1 ಅಂದ್ಕೊಳ್ಳಿ, ಇದು ಸ್ವಲ್ಪ ಕಲರ್ ಮಾಡ್ತೀನಿ ನಾನು ಇದಕ್ಕೆ. ಈ ಸೆಲ್ ಈ ಡೇ 1 ಅನ್ನೋದಕ್ಕೆ ಮಾಡಿದ್ದೀನಿ, ಇದನ್ನು ಕಾಪಿ ಮಾಡಿದ್ದೀನಿ, ಇಲ್ಲೋಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಅದು ಡೇ 1 ಅಂತ ಆ್ಯಸ್ ಇಟ್ ಈಸ್ ಪೇಸ್ಟ್ ಆಯಿತು. ಓಕೆ, ನಿಮ್ಗೆ ಇದ್ರ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ಇಲ್ಲಿ ಪೇಸ್ಟ್ ಮಾಡಿದಾಗ ಆ್ಯಸ್ ಇಟ್ ಈಸ್ ಆಗುತ್ತೆ. ಅದೇ ನೀವು ತಂದು ಈ ಡೇ 4 ಮೇಲೆ ಮಾಡಿ ಡೇ 1 ಹೋಗಿ ಡೇ 4 ಹೋಗಿ ಡೇ 1 ಆಗಿಬಿಡುತ್ತೆ. ನನಗೆ ಬೇಡ ಡೇ 4 ಇರಬೇಕು ಬಟ್ ಕಲರ್ ಮಾತ್ರ ಬರಬೇಕು, ರೆಡ್ ಕಲರ್ ಅಂದಾಗ ಕಾಪಿ ಮಾಡಿ ಯಾವುದ್ರ ಮೇಲೆ ಮಾಡಬೇಕು ಅಂದರೆ ಫಾರ್ಮ್ಯಾಟ್ ಪೇಂಟರ್ ಮಾಡಿ ಡೇ 4 ಮೇಲೆಲ್ಲ ನೋಡಿ ವ್ಯಾಲ್ಯೂ ಚೇಂಜ್ ಆಗಿಲ್ಲ ಬಟ್ ಫಾರ್ಮ್ಯಾಟ್ ಮಾತ್ರ ಚೇಂಜ್ ಆಯಿತು.
ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ನೋಡಿ ಬೇಕಾದ್ರೆ ಡೇ 7 ಮೇಲೆ ಇದಕ್ಕೆ ಈ ಕಲರ್ ಮಾಡಿರ್ತೀನಿ, ಇದು ನಂಗೆ ಡೇ 10 ಮೇಲೆ ಬರಬೇಕು, ಬಟ್ ಡೇ 10 ಅಂತಲೇ ಇರಬೇಕು, ಬ್ಯಾಕ್ಗ್ರೌಂಡ್ ಮಾತ್ರ ಚೇಂಜ್ ಆಗಬೇಕು. ಅವಾಗೇನು ಮಾಡಿ ಫಾರ್ಮ್ಯಾಟ್ ಪೇಂಟರ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೇ 10 ಅಂತ ಪೇಸ್ಟ್ ಆಯಿತು. ಸೊ ಇದನ್ನು ಈ ಕ್ಲಿಪ್ ಬೋರ್ಡಲ್ಲಿ ಇಷ್ಟೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಫಾಂಟ್ ಗ್ರೂಪಿಗೆ ಬಂದರೆ ಇದರಲ್ಲಿ ಬೋಲ್ಡ್, ಈಗ ನೋಡಿ ಸಂಡೇ ಬೋಲ್ಡ್ ಆಗಬೇಕು. ಬೋಲ್ಡ್ ಅಂದರೆ ಸ್ವಲ್ಪ ಸೈಜ್ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಬೋಲ್ಡ್ ಆಗುತ್ತೆ, ಮತ್ತೊಂದು ಸರಿ ಕ್ಲಿಕ್ ಮಾಡಿದ್ರೆ ಅನ್ಬೋಲ್ಡ್ ಆಗುತ್ತೆ. ಇಟ್ಯಾಲಿಕ್ ಸ್ಟೈಲ್ ಆಯಿತು. ಓಕೆ, ಈಗ ಅಂಡರ್ಲೈನ್ ಇದು ನಿಮ್ಗೆ ಈ ಡೇಟಾಗೆ ಅಂಡರ್ಲೈನ್ ಬೇಕಂದರೆ ಹೆಡ್ಡಿಂಗ್ ಗಿಡ್ಡಿಂಗ್ ಮಾಡ್ತಿರ್ತೀರ ನೋಡಿ, ಅಂಡರ್ಲೈನ್ ಆಯಿತು. ಅಂಡರ್ಲೈನ್ ಬೇಡ, ಅದರಲ್ಲಿ ಅಂಡರ್ಲೈನ್ ಇನ್ನೊಂದು ಸ್ಟೈಲ್ ಏನಪ್ಪ ಅಂದರೆ ಡಬಲ್ ಅಂಡರ್ಲೈನ್, 2 ಸಲ ಅಂಡರ್ಲೈನ್ ಬಂತು. ಸೊ ಎಲ್ಲ ಅಲ್ಲಲ್ಲೇ ಸಿಂಪಲ್ ಶಾರ್ಟ್ಕಟ್ ಇರುತ್ತೆ. ಮತ್ತು ಇದರಲ್ಲಿ ನೀವು ಫಾಂಟ್ ಯಾವ್ದು ಬೇಕಾದ್ರೆ ಶೇರ್ ಮಾಡ್ಬೋದು ನೋಡಿ, ಇಷ್ಟು ಥರ ಫಾಂಟ್ ಇರುತ್ತೆ. ನಾನು ಇದಿಟ್ಟಿದ್ದೀನಿ, ಈಗ ಅದು ದೊಡ್ಡದಾಯಿತು. ನೀವು ಇಡೀ ರೋಗಿ ನಿಮ್ಗೆ ಯಾವ ಥರ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇದು ಮಾಡಿದ್ದೀನಿ, ಈ ಥರ ಫಾಂಟ್ ಸ್ಟೈಲ್ ಚೇಂಜ್ ಆಗ್ತಾಯಿತ್ತು. ಇನ್ನು ಇದು ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ, ಫಾಂಟ್ ಸೈಜ್ ಜಾಸ್ತಿ ಆಗುತ್ತೆ. ಇಟ್ಟರೆ ಹೀಗೆ ನಿಮಗೆ ಯಾವ ಥರ ಬೇಕು ಅಷ್ಟು ಸೈಜ್ ನೀವು ಅಡ್ಜಸ್ಟ್. ನಾರ್ಮಲಿ 8 ಇರುತ್ತೆ ಫಾಂಟ್ ಸೈಜು, ನಾರ್ಮಲ್ ಯೂಸ್ ಮಾಡೋದು. ಇದರಲ್ಲಿ 11 ನಾರ್ಮಲಿ ಫಿಕ್ಸ್ಡ್ ಇರುತ್ತೆ, ನಾವು 8 ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡ್ಕೊಂಡು ನೋಡಿ, ಇಲ್ಲಿ ಪ್ಲಸ್ ಇದು ಅಷ್ಟೇ ಇನ್ಕ್ರೀಸ್ ಫಾಂಟ್ ಸೈಜು, ಹಿಂಗೆ ಮಾಡ್ತಾ ಹೋದರೆ ಅದು ಜಾಸ್ತಿ ಆಗುತ್ತೆ. ಇದು ಡಿಕ್ರೀಸ್ ಫಾಂಟ್ ಸೈಜ್ ಆ್ಯಸ್ ಯೂಶುವಲ್ 11 ನಾರ್ಮಲ್ ಇರುತ್ತೆ. ಓಕೆ, ಆಮೇಲೆ ಇದು ಫಾಂಟ್ ರಿಲೇಟೆಡ್ ಆಯಿತು. ಇದು ಇನ್ಕ್ರೀಸ್, ಇದು ಕಲರ್ ಮಾಡಬೇಕಂದ್ರೆ ಈ ಕಡೆ ಇರೋದೆಲ್ಲ ಬ್ಯಾಕ್ಗ್ರೌಂಡ್ ಕಲರು, ಇದು ಫಾಂಟ್ ಕಲರು. ನೋಡಿ ನಿಮ್ಗೆ ಇಲ್ಲಿ ಕರ್ಸರ್ ಇಟ್ಟರೆ ಗೊತ್ತಾಗ್ಬಿಡುತ್ತೆ, ಇದು ಬ್ಯಾಕ್ಗ್ರೌಂಡ್ ಕಲರು, ಇದು ಫಾಂಟ್ ಕಲರ್. ಬ್ಯಾಕ್ಗ್ರೌಂಡ್ ಅಂದರೆ ನೀವು ಯಾವ ಕಲರ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಇದು ಕಲರು ಅಷ್ಟೇ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಈ ಸೆಲ್ಗೆ. ಸೊ ಈಗ ನೀವು ಇದನ್ನು ಫಾರ್ಮ್ಯಾಟ್ ಮಾಡೋಕ್ಕೆ ಈ ಫಾಂಟ್ನ ಯೂಸ್ ಮಾಡ್ತೀವಿ. ಮುಂದಿನ ಅಲೈನ್ಮೆಂಟು ಮತ್ತು ನಂಬರ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.